ಹೊಸ ತಾಳಿಶಾಸ್ತ್ರ ಅನ್ನೋದು ಜಸ್ಟ್ ಫಾರ್ಮಾಲಿಟೀಸ್ ಅಷ್ಟೇ ಬಾವ. ಗಂಡ ಹೆಂಡತಿ ಒಟ್ಟಿಗೆ ಬಾಳ್ಬೇಕು ಅಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಒಬ್ಬರ ಮನಸ್ಸನ್ನ ಇನ್ನೊಬ್ರು ತಿಳ್ಕೊಂಡು ಒಟ್ಟಿಗೆ ಹೆಜ್ಜೆ ಇಡಬೇಕು. ಆಗ್ಲೇ ಸಂಸಾರಕ್ಕೊಂದು ಒಳ್ಳೆ ಅರ್ಥ. ನೋಡಿ, ಇದನ್ನೆಲ್ಲ ನಾನು ಹೇಳಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ನೀವೆಲ್ಲ ಆಲ್ರೆಡಿ ಹೆಜ್ಜೆ ಇಟ್ಕೊಂಡು ಮುಂದೆ ಬಂದಿದ್ದೀರಾ. ಸಾಧ್ಯ ಆದರೆ ನೀವು ಬಿಡಿಸಿ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿಸಿ. ನಾವಿಬ್ರು ಮಾತಾಡ್ಕೊಂಡಿರೋದು ಪರ್ಸನಲ್. ಅದನ್ನ ಎಲ್ರೂ ಮುಂದೆ ಹೇಳ್ತಿದ್ದಾರೆ ಅಂದ್ರೆ ಇವ್ರ ಉದ್ದೇಶ ಬೇರೆನೇ ಇದೆ. ಅಳಿಯಂದ್ರೆ ನೀವ್ ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ, ಆದ್ರೆ ಈಗ ನೀವು ಮಾಡ್ತಿರೋದು ಸರಿ ಇಲ್ಲ. ನಿಮ್ಮ ಕಣ್ಣಿಗೆ ಯಾವಾಗಲೂ ನಿಮ್ಮ ಮಗಳು ಸರಿ, ನಾನ್ ತಪ್ಪ? ತಪ್ಪು ಸರಿ ಅಂತ ನಾವ್ ಹೇಳ್ತಿಲ್ಲ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ಯಾಕೆ ಈ ತರ ಮಾಡ್ತಿದ್ದೀರಾ? ನಾನೇನಕ್ಕ ಮಾಡಿದೆ? ನನ್ನ ಮನ್ಸಲ್ಲಿರೋದನ್ನ ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ ಅಷ್ಟೇ. ಉತ್ತರ ಕೊಡಿ. ಸುಶಾಂತ್, ಏನಿದು? ಎಲ್ರೂ ಮುಂದೆ ಈ ತರ ಪ್ರಶ್ನೆ ಕೇಳ್ತಿದ್ದೀರಲ್ಲ. ನೀವ್ ಕೇಳ್ತಿರೋದು ಹೇಗಿದೆ ಗೊತ್ತಾ? ಸಮಯ ಸಂದರ್ಭ ನೋಡ್ಕೊಂಡು ಕುದ್ಕೆ ಹಿಸುಕ್ತಾರಲ್ಲ ಹಾಗಿದೆ. ನೀವು ಪ್ರಶ್ನೆ ಕೇಳ್ತಿರೋ ತರ ಇಲ್ಲ ಸುಶಾಂತ್. ಬೇಕು ಅಂತಾನೆ ಎಲ್ರೂ ಮುಂದೆನೂ ನನಗೆ ಇನ್ಸಲ್ಟ್ ಮಾಡ್ತಿರೋ ತರ ಇದೆ. ಇದ್ ಸರಿನಾ ನೀವು ಮಾಡ್ತಿರೋದು? ಅಮ್ಮ ಅಮ್ಮ ಅಚ್ಚು, ನನ್ನ ಮಾತು ಕೇಳಕೊಂಡ ಸ್ವಲ್ಪ ಸಮಾಧಾನವಾಗಿರೋ. ಏನಣ್ಣ ಸಮಾಧಾನವಾಗಿರೋದು? ಹಾ, ಇಷ್ಟೆಲ್ಲ ಯೋಚನೆ ಮಾಡಿ ಎಲ್ರೂ ಮುಂದೆ ಪ್ರಶ್ನೆ ಕೇಳೋದಕ್ಕೆ ಬರುತ್ತಲ್ವಾ ಇವ್ರಿಗೆ? ಗಂಡ ಹೆಂಡತಿ ಅಂದ್ರೆ ಒಂದು ಸಮಾನತೆ ಇರ್ಬೇಕಲ್ವಾ? ಅಣ್ಣ, ಬೇಕಾದ್ರೂ ಇವರು ನನ್ನ ಹತ್ರ ಬಂದು ಪರ್ಸನಲ್ ಆಗಿ ಕುತ್ಕೊಂಡು 1000 ಪ್ರಶ್ನೆ ಕೇಳಲಿ, ಅದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಆದ್ರೆ ಅದನ್ ಬಿಟ್ಟು ಇವರು ಹೀಗೆ ಎಲ್ರೂ ಮುಂದೆ ಹೆಂಡತಿಗೂ ಮರ್ಯಾದೆ ಕೊಡ್ಬೇಕು ಅನ್ನೋ ಜ್ಞಾನ ಇರ್ಬೇಕು ಇವ್ರಿಗೆ. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಎಲ್ರೂ ಮುಂದೆನೂ ಅವಾಗ ನಾನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪ್ಲೀಸ್, ಯಾರು ನನ್ನ ಮಾತಿಂದ ಬೇಜಾರಾಗದ್ ಬೇಕಾಗಿಲ್ಲ. ನನಗೆ ಈ ಹೊಸ ತಾಳಿ ಶಾಸ್ತ್ರನೇ ಬೇಡ.